ಈಗಾಗಲೇ ರಾಮ ಮಂದಿರ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ದೊಡ್ಡ ವಾಗ್ವಾದಗಳು ಪ್ರತಿವಾದಗಳು ನಡೀತಾ ಇದೆ. ಇದರ ಜೊತೆಗೆ ಈಗ ಪೇಜಾವರ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡುವಂತಹ ಪೇಜಾವರ ಶ್ರೀ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ರಾಮ ಮಂದಿರ ನಿರ್ಮಾಣ ತಡೆಯೋ ಹುನ್ನಾರ ಆಗ್ತಾ ಇದೆ ಅಂತ ಈಗ ನೇರವಾಗಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಹೆಚ್ಚು ವರ್ಷಗಳ ಕಾಲ ಸರ್ಕಾರ ಮಾಡಿದ್ಯಾರು? ಈ ಒಂದು ಪ್ರಶ್ನೆಯನ್ನು ಆಗ ಕಾಂಗ್ರೆಸ್ ಮುಂದೆ ಪೇಜಾವರ ಶ್ರೀ ಇಟ್ಟಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ತಡೆಯಬೇಕು ಇದನ್ನ ಅಂತ ಒಂದು ಹುನ್ನಾರ ಮಾಡ್ತಿದ್ದಾರೆ ಅಂತ ಈಗ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಪೇಜಾವರ ಶ್ರೀ ಹೇಳಿದ್ದಾರೆ. ವ್ಯಾಜ್ಯ ಹುಟ್ಟಿಕೊಂಡದ್ದು ಯಾವಾಗ ಹೇಳಿ? 500 ವರ್ಷಗಳಾದವು. ಸ್ವಾತಂತ್ರ್ಯ ಬಂದು ಎಷ್ಟು ಸಮಯ ಆಯಿತು? 75 ವರ್ಷಗಳು ಸಂದವು. ಬಹು ವರ್ಷಗಳಲ್ಲಿ ಸರ್ಕಾರ ಯಾರು ಮಾಡ್ತಾ ಇದ್ದದ್ದು? ಅವರ ಮುಂದೆ ಇದೇ ವಾಹವಲಿತ್ತು, ಮಾಡಿಕೊಡಿ ಅಂತ ಹೇಳಿಕೊಂಡು. ಹಾಗಿರುವಾಗ ತಾವು ಮಾಡೋದಿಲ್ಲ, ಯಾರು ಮಾಡೋರಿದ್ರೆ ಅಡ್ಡಗಾಲ ಹಾಕ್ತೇವೆ. ಈಗ ನಾವು ಕೇಳ್ತಾ ಇದ್ದೀವಿ, ಒಂದು ರಾಮ ಮಂದಿರ ಆಗಬೇಕು, ಒಂದು ಇಂತಹ ಬೃಹತ್ತಾದ ಮಂದಿರ ನಿರ್ಮಾಣ ಆಗ್ತದೆ, ತಗಲ್ವ ಸಮಯ ಎಷ್ಟು? 3-4 ವರ್ಷ ಅದರದ್ದು ಬೇಕು. ಹಾಗಾದರೆ ಈ ಯಾವುದು ಎಲೆಕ್ಷನ್ ಗಮನದಲ್ಲಿ ಇಟ್ಟುಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ತಪ್ಪಿಸಿಕೊಳ್ಳುವ ಸಮಯ ಯಾವಾಗ ಹೇಳಿ? ಯಾವಾಗ ಮಾಡಿದರೂ ಉಂಟು. ಹಾಗಾದರೆ ಇದು ಏನು ಮಂದಿರ ನಿರ್ಮಾಣವನ್ನು ಏನಕ್ಕೇನ ಪ್ರಕಾರ ತಡೆಯಬೇಕು ಅನ್ನತಕ್ಕಂತಹ ಹುನ್ನಾರವೇ ಹೊರತು ಇದರಲ್ಲಿ ಯಾವ ಹುರುಳಿ? ವ್ಯಾಜ್ಯ ಹುಟ್ಟಿಕೊಂಡದ್ದು ಯಾವಾಗ ಹೇಳಿ?